ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಮ್ಮ ಏರಿಯಾ ಹತ್ರ ಇರುವಂತಹ ನಮ್ಮ ಮನೆ ಹತ್ರ ಕೂರಿಸಿರುವಂತಹ ಗಣಪತಿ ನೋಡೋದಕ್ಕೆ ಅಂತ ನಾನು ಹಾಗೆ ನನ್ನ ಮಗಳು ಹಾಗೆ ನಮ್ಮ ಮನೆ ಅಕ್ಕಪಕ್ಕ ಇರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೆ. ಗಣೇಶ ಮಾಡಮ್ಮ ಗಣೇಶ ಈ ಗಣಪತಿನೇ ನೋಡಿ ನಮ್ಮ ಏರಿಯಾದಲ್ಲಿ ಕೂರಿಸಿರುವಂತಹ ಗಣಪತಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದವನ್ನು ತಿಳಿಸ್ತಾ, ನಮ್ಮ ಏರಿಯಾ ಗಣಪತಿ ಈ ರೀತಿಯಾಗಿತ್ತು. ನಂತರ ಆ ಗಣಪತಿ ಜೊತೆ ಪುಟ್ಟ ಪುಟ್ಟ ಗಣಪತಿ ಹಾಗೆ ಗೌರಮ್ಮಗಳನ್ನು ಕೂಡ ಇಟ್ಟು ಪೂಜೆ ಮಾಡಿದ್ರು. ನಾನು ಕೂಡ ಕರೆಕ್ಟು ಪೂಜೆ ಆಗೋಕ್ಕಿಂತ ಒಂದು 5 ನಿಮಿಷ ಮುಂಚೆನೇ ಹೋಗಿದ್ದೆ. ಹಾಗಾಗಿ ಕರೆಕ್ಟು ಪೂಜೆ ಆಗೋ ಟೈಮಲ್ಲಿ ಅಲ್ಲಿದ್ದೆ. ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರ ತೀರ್ಥ ಹಾಗೆ ಕುಂಕುಮವನ್ನು ಇಟ್ಕೊಂಡು ದೇವರಿಗೆ ಕೈ ಮುಗಿದು ಖುಷಿ ಆಗುತ್ತಲ್ವ. ನಮ್ಮ ಏರಿಯಾ ಗಣಪತಿ ಅಂದರೆ ಏನೋ ಒಂಥರ ಡಿಫ್ರೆಂಟು. ಪಕ್ಕದ ಏರಿಯಾ ಅಂದರೆ ಏರಿಯಾ ವೈಸ್ ಗಣಪತಿ ಕೂರಿಸಿದ್ರೆ ಸಖತ್ ಕಾಂಪಿಟೇಷನ್ ಇರುತ್ತೆ ಅಲ್ವಾ. ನಮ್ಮ ಏರಿಯಾದಲ್ಲಂತೂ 21 ದಿನದವರೆಗೂ ಕೂರಿಸ್ತಾರೆ. ಹಾಗೆ ಎಲ್ಲ ರೀತಿಯಾದಂತಹ ನೈವೇದ್ಯ ಪ್ರಸಾದಗಳನ್ನು ಕೂಡ ದಿನನಿತ್ಯ ವೆರೈಟಿ ಮಾಡಿದರು. ನಾವು ಹೋದಾಗ ಅವಲಕ್ಕಿ ಹಾಗೂ ಚಿತ್ರಾನ್ನ ಪ್ರಸಾದವನ್ನು ಮಾಡಿದರು.
ಈ ಪುಟ್ಟ ಗಣಪತಿ ಎಷ್ಟು ಅಂದರೆ ತುಂಬ ಪುಟ್ಟ ಗಣಪತಿ, ತುಂಬ ಚೆನ್ನಾಗಿರುವಂತಹ ಲಕ್ಷಣವಾಗಿರುವಂತಹ ಗಣಪತಿ. ಎಲ್ಲ ಗಣಪತಿ ಕೂಡ ಇತ್ತು ಅಲ್ಲಿ. ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಹಾಗೆ ಗಣಪತಿಯ ಪೂಜೆ ಅಲಂಕಾರ ಎಲ್ಲದೂ ಕೂಡ ಚೆನ್ನಾಗಿತ್ತು. ಸಾಂಗ್ ಕೂಡ ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಹಾಕಿದ್ರು ದೇವರಿಗೆ. ನಂತರ ಪ್ರಸಾದಕ್ಕೆ ಹೇಳಿದ್ನಲ್ಲ, ಆಗಲೇ ಹೇಳಿದಾಗೆ ಚಿತ್ರಾನ್ನ ಹಾಗೆ ಅವಲಕ್ಕಿ ಪ್ರಸಾದವನ್ನು ಮಾಡಿಸಿದ್ರು. ದಿನಾಲೂ ಕೂಡ ವೆರೈಟಿ ಮಾಡಿಸ್ತಾರೆ. ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋದ್ವಿ.